ಪಾರ್ಟಿಗೋಸ್ಕರನೋ ಎಲೆಕ್ಷನ್ ಅಲ್ಲ, ನಮ್ಮ ಉಳಿವಿಗೋಸ್ಕರ, ಈ ಪಕ್ಷದ ಉಳಿವಿಗೋಸ್ಕರ ಇವತ್ತು ನನ್ನ ಪಕ್ಷ ಜೆಡಿಎಸ್ ಪಕ್ಷ ನಿಮ್ಮ ಕೈಯಲ್ಲಿದೆ. ಇವತ್ತು ನಮ್ಮ ಕೆಲಸದ ಮುಖಾಂತರವಾಗಿ ಕೋಲಾರ ಜಿಲ್ಲೆಯಲ್ಲಿ ನಾವು ಪಕ್ಷ ಸದೃಢವಾಗಿ ಕಟ್ಟಬೇಕನ್ನೋದು ನಾನು ನಮ್ಮೆಲ್ಲಾ ಮುಖಂಡರಲ್ಲಿ ಕೇಳ್ಕೊಂತೀವಿ. ಏನೇ ಆಗಿರ್ಬೋದು, ಹಿಂಗೆ ಸುಮಾರು ಜನ ನಿಮ್ಗೆ ಗೊತ್ತಿದೆ, ಈ ಮೀಡಿಯಾದಲ್ಲಿ ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ, ಸಮೃದ್ಧಿ ಮಂಜುನಾಥ್ ಕ್ಯಾಂಡಿಡೇಟ್ ಅಂತೆ. ಮುಕ್ಕಾಲು ಜನ ನೀವು ಫೋನ್ ಮಾಡಿದ್ರಿ, ಏನ ಕ್ಯಾಂಡಿಡೇಟ್ ಐ ಫೋನ್ ತಂದ್ರಿ. ಇನ್ನು ಸುಮಾರು ಜನ ಫೋನ್ ಮಾಡಿ ನೀವು ಕ್ಯಾಂಡಿಡೇಟ್ ಪದ ಮಾಕಿ ಅವ್ರ ಗದ್ದೆ ಅಂತಂದ್ರಿ. ಅದೇ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, ನನ್ನ ಕೆಲಸ ಇನ್ನೂ 10 ತಿಂಗಳಾಗಿಲ್ಲ, ನಾನು ಏನು ಕೆಲಸ ಮಾಡ್ಕೊಡಕ್ ಆಗ್ತಾ ಇಲ್ಲ, ಇನ್ನೂ ಒಬ್ಬರದ್ದು ಜಾಸ್ತಿ ಇದೆ. ನಾನು ಕನಸು ಕಾಣ್ತಾ ಇದ್ದಾರೆ, 10 ವರ್ಷದಿಂದ ಮನೆಮಗ ತರ ಸಾಕಿದ್ದಾರೆ. ಆ ಮುಳುಭಾಗದ ಜನಕ್ಕೆ ನಾನು ಮೋಸ ಮಾಡಕ್ಕಾಗಲ್ಲ, ದಯವಿಟ್ಟು ನಾನು ಕ್ಯಾಂಡಿಡೇಟ್ ಆಗುದಿಲ್ಲ ಅಂತ ನಾನೇ ಸ್ವತಃ ಹೇಳಿದೆ. ಸುಮಾರು ಜನ ಕನ್ವಿನ್ಸ್ ಮಾಡಿ, ಇಬ್ಬರು ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರು. ನೀವಿಬ್ರು ಒಪ್ಕೊಳ್ಳಿ, ಇಬ್ರು ಒಪ್ಕೊಳ್ಳಿಲ್ಲ. ಸ್ಟಾರ್ಟಿಂಗ್ ಮಲ್ಲೇಶ್ ಕೂಡ ಒಪ್ಕೊಳ್ಳಿಲ್ಲ. ಲಾಸ್ಟ್ ಅಲ್ಲಿ ಎಲ್ಲ ಸೇರಿ ಮಲ್ಲೇಶ್ ನೀನ್ ಕ್ಯಾಂಡಿಡೇಟ್ ಆಗ್ಲೇಬೇಕು ಒಪ್ಕೊ ಅಂತೇಳಿ ಒಪ್ಪಿದ್ದಕ್ಕೆ ಒಬ್ಬ 2 ಸಾರಿ ಸೋತು 3ನೇ ಸಾರಿ ಸೋತ್ರ ರಾಜಕೀಯ ಭವಿಷ್ಯವನ್ನ ಕಳ್ಕೊಂತಾರೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಇನ್ನೊಂದು ಮಾತನ್ನ ಹೇಳೇಬೇಕು. ಇನ್ನೊಂದು ಸಾಕಷ್ಟು ಜನ ಏನಾಗಿದೆ ಅಂತಂದ್ರೆ, ಲಾಸ್ಟ್ ಅಲ್ಲಿ ಒಂದೊಂದು ಭಯ ಇತ್ತು ನನ್ನ ಮೇಲೆ. ಕಾಂಗ್ರೆಸ್ ಅಲ್ಲಿ ಆದಿನಾರಾಯಣ ಕ್ಯಾಂಡಿಡೇಟ್, ಕಾಂಗ್ರೆಸ್ ಕ್ಯಾಂಡಿಡೇಟ್, ಬೋವಿ ಜನಾಂಗದವರು ಎಲ್ಲ ಒಂದ್ ಕಡೆ ನನ್ಗೆ ಭಯ ಇತ್ತು. ಬೋವಿ ಜನಾಂಗದಲ್ಲಿ ಓಟ್ ಹಾಕ್ತಾರೋ ಇಲ್ವೋ ಅನ್ನೋ ಭಯ ಇತ್ತು. ಆದ್ರೆ ಇವತ್ತು ಆ ಬೋವಿ ಜನಾಂಗ ಕೇಳ್ತಾ ಇದ್ದೀನಿ, ದಯವಿಟ್ಟು ಯಥೇಚ್ಛವಾಗಿ ಓಟ್ ನಾನು ಕೊಟ್ಟಿದ್ದೀರಿ.